ಕುಡಿತೀನಿ, ಬಡಿತೀನಿ, ಸಾಯ್ತೀನಿ, ಎಲ್ಲರೂ ಹೋಗ್ತಾ ಸಾಯ್ತಾರೆ. ಓಕೆನಾ ಸರ್? ನೀವು ಯಾರನ್ನ ಕೈ ತಗೊಂಬೇಡಿ. ನೀವು ಯಾರು ಅಂತ ನಾನು ಕೇಳ್ತೀನಿ. ನೀವು ಯಾರು ಹೆಸರು ಹುಚ್ಚ ವೆಂಕಟ್ ಅಂತ, ವೃಷಭ ರಾಶಿ, ಕೃತಿಕ ನಕ್ಷತ್ರ, ಓಕೆನಾ? ಆಮೇಲೆ ಪೊಲೀಸರೆಲ್ಲ ಜನ ಮೆಸೇಜ್ ಇದಾರೆ ಸರ್, ತಪ್ಪು ತಿಳ್ಕೊಂಬಿಡಿ. ಜನರಿಗೋಸ್ಕರ ಅವ್ರು ಮಾಡೋ ಕಷ್ಟಗಳು ಗೊತ್ತಾಗ, ಕಷ್ಟಗಳು ಗೊತ್ತಾಗ. ಎಸ್ ಎಸ್ ಜೋಬ್ರಾನ್ ಅವರೇ, ನಿನ್ಗೆ ಯಾವ ಅಧಿಕಾರ ಕೊಟ್ಟಿದ್ದು ಅವ್ರ ಬಗ್ಗೆ ಮಾತಾಡಕ್ಕೆ? ಅದೇ ನಿಮ್ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತೀಯ, ವೆಂಕಟ್ ಅವರೇ. ಕೂಲಾಗಿ ವೆಂಕಟ್ ಅವರೇ, ಕೂಲಾಗಿ. ಒಬ್ಬ ಪ್ರಾಣ ಕೊಡಕ್ ರೆಡಿಯಾಗಿ ಬರ್ತಾನಲ್ಲ ನನ್ನ ಮಗಳು, ಅದನ್ನು ತಪ್ಕೊಂಡಿರ್ತೀನಿ ನಾನು. ಲೇಖ ವೆಂಕಟ್ ಅವರೇ, ಸಮಾಧಾನವಾಗಿ ಕೂಲಾಗಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಜೋಬ್ರಾನ್ ಅವರೇ ಮಾತನಾಡಿದ್ದಕ್ಕೆ. ವೆಂಕಟ್ ನಾನು ಮಾತು ಮುಗಿಸ್ತೀನಿ, ನಾನು ಮುಗಿಸ್ತೀನಿ, ಆಮೇಲೆ ನೀನ್ ಮಾತಾಡ. ಅರ್ಥ ಆಯ್ತಾ? ಈಗ ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಹೇಳ್ತೀನಿ, ಕರ್ನಾಟಕ ಜನತೆಗೆ ನನ್ನ ಟಿವಿ9 ಕೂತ್ಕೊಂಡು ನಾನು ಮಾತಾಡಿದಾಗ ನಾನು ಕ್ಷಮೆ ಕೇಳಿದನು. ನನಗೆ ಅದು ಬೇಜಾರಾಗಿ ಏನ್ ವಿಷಯ ಅಂದ್ರೆ, ನಾನು ಅವ್ರನ್ನ ನೋಡಿದ್ದು ಬ್ರದರ್ ತರ. ಒಂದ್ ನಿಮಿಷ ಹೇಳ್ತೀನಿ ಕೇಳು. ಬಟ್ ಸಲ್ಮಾನ್ ಖಾನ್ ನಾನು ಇವಾಗ ಏಕವಚನದಲ್ಲಿ ಮಾತಾಡ್ಸಿಲ್ಲ, ಅವ್ನು ಕೋಪ ಮಾಡ್ಕೊಂಡ್ಬಿಡ್ತಾನೆ. ಯಾಕಂದ್ರೆ ನಾನು ಅವ್ನ ಏನ್ ಸಂಬಂಧ, ನಮ್ಮಿಬ್ಬರು ಏನ್ ಸಂಬಂಧ ನನ್ಗೆ ಗೊತ್ತು. ನಾನು ಅವ್ರ ಮನೇಲಿ ಊಟ ಮಾಡಿದೀನಿ ಕಣ, ಬಾಂಬೆಲಿ ಇದ್ದಾಗ ನಾನು ಅವ್ರ ಮನೇಲಿ ಊಟ ಮಾಡಿದೀನಿ ಕಣ. ಇವತ್ತು ನನ್ಗೂ ಅವ್ರ ಸಂಬಂಧ. ನೀವು ನಾನು ಸಲ್ಮಾನ್ ಖಾನ್ ಅವ್ರ ಅಭಿಮಾನಿ, ಅವನ ಏಕವಚನ ಮಾತಾಡ್ಸ್ಕೊಡುದು ಅಂದ್ರೆ ಅದು ನಮ್ ಫ್ಯಾಮಿಲಿ ಮ್ಯಾಟರ್ ಕಣೋದು. ನಾವ್ ಫ್ಯಾಮಿಲಿ ಕಣೋ, ನಮ್ದು ಸಂಬಂಧಗಳು. ಇವಾಗ ಸಲ್ಮಾನ್ ಖಾನ್ ಹೇಳ್ಬೇಕು, ಈಗ ನನ್ ಬಗ್ಗೆ ಹೋಗಬಾರು ಅಂತ ಹೇಳ್ಕೊಡುದು ಅಂತ ಹೇಳ್ಬೇಕು. ಮಾತಾಡಲ್ಲ. ಸುದೀಪ್ ಹಿಂಗೆ ಆಗಿದೆ ಅನ್ಸುತ್ತೆ ನನಗೆ. ನಾನು ನೀನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ತಪ್ಪಲ್ವಾ? ಏನ್ ತಪ್ಪು? ಹೌದು, ತಪ್ಪು. ನಾನ್ ಮಾತಾಡಿದ ತಪ್ಪು, 100% ತಪ್ಪು. ಕೆಲವೊಂದು ಸಂಬಂಧಗಳು ನಾನು ಏಕವಚನದಲ್ಲಿ ಮಾತಾಡ್ತೀನಲ್ವ, ಅದು ತಪ್ಪು. ನೀನು ಒಳ್ಳೆ ವ್ಯಕ್ತಿ, ಒಳ್ಳೆ ಮನುಷ್ಯ ಕಣೋ. ಮುಂದಕ್ಕೆ ಹಿಂಗೆಲ್ಲ ಮಾಡ್ಬೇಡ. ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ಹೆಸರಿದೆ. ಇವಾಗೇನ್ ಕೆಟ್ಟ ಬುದ್ಧಿನ ಕಲ್ತಿದ್ರೆ ನಿನ್ನೆ ನೀನು ಕೇಳಿಲಿ, ನಿನ್ನೆ ಟಿವಿ9 ಕೂತಿದ್ದೆ. ನಾನು ಹೇಳೋದ್ನ ನೀವು ನಿನ್ ಮಾತು ನಾನ್ ಕೇಳಿದಿನಲ್ವಾ, ನನ್ ಮಾತು ಸ್ವಲ್ಪ ಕೇಳು. ಹೇಳಪ್ಪ. ಕೇಳ್ತಾ? ಕೇಳಿ, ನನ್ನ ಮಾತು ಸ್ವಲ್ಪ ನೀನ್ ಕೇಳು. ನಿನ್ ಮಾತು ಇಷ್ಟೊತ್ತಗೂ ನಾನು ಕೇಳಿದ್ದೀನಿ ಅದನ್ನು. ನನ್ನ ಮಾತು ಕೇಳು. ನಿನ್ನೆ ಟಿವಿ9 ಕೂತಿದ್ದೆ. ಈಗ ಟೋಟಲ್ ಸೈನ್ಯ ಬಂತು. ಏನು ನಮ್ಮ ಸುದೀಪ್ ಅವ್ರಿಗೆ ಅವ್ನು ಹೋಗೋ ಬರೋ ಅನ್ಬಿಟ್ಟಂತ ಎಲ್ಲಾರು ಗಲಾಟೆ ಮಾಡಕ್ ಶುರು ಮಾಡಿದ್ರೆ ಕೇಳಿದೆ. ಸುದೀಪ್ ಅವ್ರು ಅದೇ ಫೋನ್ ಮಾಡಿ ಅವ್ರ ದೊಡ್ಡ ಹೆಂಗಿದೆ ಅಂತ ಕೇಳ, ಅವ್ರ ತೂಕ ಹೇಗಿದೆ ಅಂತ ಎಲ್ಲಾರ್ಗು ಫೋನ್ ಮಾಡಿ ಬೈದ್ರು. ಅವನೇನೋ ಬುದ್ಧಿಯಿಂದ ಮಾತಾಡ್ತಾರೆ, ನೀವ್ ಯಾಕೆ ಗಲಾಟೆ ಮಾಡಕ್ ಬುದ್ಧಿ ಎಷ್ಟು ಜನ ಉಪಯೋಗಕ್ಕೆ ಬರ್ತಾ ಸಿನಿಮಾ ಮಾಡ್ಬಿಟ್ರೆ ನಿಮ್ ಬುದ್ಧಿ ಇದೆಯಾ? ನಾನು ಎಕಡ ಒಂದ್ ನಿಮಿಷ ಹೇಳ್ತೀನಿ ಕೇಳ. ನನ್ ಬುದ್ಧಿ ಬಗ್ಗೆ ಮಾತಾಡೋ ನೀನು. ಹಾಳಾಗೋಯ್ತಾ ಇರೋದಲ್ಲ ಆ ಎಕಡ ಮತ್ ಬಿಡ. ಏನೇನ್ ಮಾಡಿದೆ ನನ್ ಬುದ್ಧಿ ಗೊತ್ತಾನ? ಕೇಳಿ, ಆ ಎಕಡ ಮಾತನ್ನ ಬಿಟ್ಬಿಡ. ಒಳ್ಳೆ ನಾನು ಹಿಂಗೆ, ನೀನ್ ಹಂಗೆ ಅವ್ರಿಗೆ ಹೇಳ್ತಾರೆ. ಬೇಡ, ನೀನು ಒಳ್ಳೆ ನೀನು ಬುದ್ಧಿ ಮಾತಾಡ್ಕೊಂಡು ಕೇಳಲಿ. ನೀನ್ ಒಳ್ಳೆಯವನು, ಒಳ್ಳೆ ತಂದಲ್ಲಿ ಮಾತಾಡೋ. ಒಳ್ಳೆ ತಂದೆ ಮಾತಾಡ್ತೀನಿ. ಕೇಳಲಿ ಹುಚ್ಚ, ಬೇಡ ವೆಂಕಟ್ ಅವರೇ. ಹೇಳಿ. ಕೆಟ್ಟ ಮಾತಾಡ್ತಾ ಮೇಡಮ್. ಹೌದು, ಮತ್ತೆ ನೀನ್ ಏಕವಚನ ಮಾತಾಡೋದು ಪರ್ಮಿಷನ್ ಕೇಳ್ದ. ಬುದ್ಧಿ ಇಲ್ಲ ಅಂತ ಹೇಳೋದು. ನೀನ್ ಕಾಂಡು ನಾನು ಕಾಂಡು ಅಂತೀನಿ. ಏನ್ ಮರ್ಯಾದೆ ಉಳಿತು ನಿನ್ಗೆ? ನನಗೇನ್ ಮರ್ಯಾದೆ ಉಳಿಯಲ್ಲ ಅಂತಲ್ಲ. ಥ್ಯಾಂಕ್ ಯು ರಮೇಶ್ ಅವರೇ. ಬಹುಶಃ ಬುದ್ಧಿ ಬಗ್ಗೆ ಧನ್ಯವಾದಗಳು ಸುವರ್ಣ ನ್ಯೂಸ್ ನೊಂದಿಗೆ ಮಾತನಾಡಿದ್ದಕ್ಕೆ.